ಗೃಹಲಕ್ಷ್ಮಿ ಯಾವಾಗ ಬರ್ಬೋದು? ಇವತ್ತು 1ನೇ ತಾರೀಕು ಆಗಿದೆ. ಗೃಹಲಕ್ಷ್ಮಿ ಹಣ ಆಲ್ರೆಡಿ ಬಂದಾಯಿತು. ತಮಗೆ ಯಾಕೋ ನ್ಯೂಸ್ ಇನ್ನೂ ಬಂದಲ್ವಲ್ಲ? ಹೌದು, ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿಯ ಜನವರಿಯ ಕಂತು ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು, ರಂಜಾನ್ ಹಬ್ಬನೂ ಆಯಿತು. ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ. ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತೊಗೋಬೇಕಾ ಗೃಹಲಕ್ಷ್ಮಿ? ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ನಿಂದ ನನಗೆ 2500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೇ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2,500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ, ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಮೇಡಮ್, ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ಅಂದರೆ DKC ವರ್ಸಸ್ ಸಿದ್ದು ನಡುವೆ ಇನ್ ಫೈಟಿಂಗ್ ಶುರುವಾಗಿದೆ. ಅದೇ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ಅವ್ರ ಬಗ್ಗೆ ಏನು ನಾನು ಮಾತನಾಡಲಿಕ್ಕೆ ಬಯಸಲ್ಲ. ನೀವು ಕೂಡ ಅದನ್ನು ಜಾಸ್ತಿ ತೋರಿಸೋದು ಬಿಟ್ಟು. ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯತ್ನಾಳ್ ವಿಷಯದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತೆಗೆದು ಹೋಗ್ಲಿ ಅಣ್ಣವರು ಮುಖ್ಯಮಂತ್ರಿ ಆಗೋ ಕೆಪಾಸಿಟಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಭಾಷಣ ಮಾಡಿದರು. ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ನೋಡಿ, ನಾನು ಏನು ಮಾತಾಡಿದ್ದೀನಿ ಅವ್ರ ಬಗ್ಗೆ ತಾವು ತೆಗೆದು ನೋಡಿ. ನೀವು ಏನು ಪ್ರಶ್ನೆ ಕೇಳಿದ್ರಿ? ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್. ಅದಕ್ಕೆ ಅವ್ರ ತಲೆಗೆ ನಾಲ್ಗೆಗೆ ಕನೆಕ್ಷನ್ ತಪ್ಪಿದೆ. ಆ ರೀತಿ ಏನಿಲ್ಲ ಅಂತ ನಾನು ಇದನ್ನು ಬಿಟ್ಟರೆ ಇನ್ನೇನು ಮಾತಾಡಿದ್ದೀನಿ? ಅವ್ರು ನಮ್ಮ ಸಮಾಜದ ಮುಖಂಡರಂತಲೇ ಹೇಳಿದ್ದೀನಿ. ಅವ್ರ ಬಗ್ಗೆ ಗೌರವ ಇದೆ ಅಂತಲೇ ಹೇಳಿದ್ದೀನಿ. ಅವ್ರು ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಲಿ ಅಂತಲೂ ಹೇಳಿದ್ದೀನಿ. ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀನಿ. ಈಗ ಯತ್ನಾಳ್ ಅವರು ಏನು ಹೇಳ್ತಾರೆ, ಕಾಂಗ್ರೆಸ್ ಮುಸ್ಲಿಮರ ಪಕ್ಷ